ಒಂದು ವಾರ ಬಿಡುವು ನೀಡಿದ್ದ ವರುಣ ಈಗ ಮತ್ತೆ ಮಳೆ ಆರಂಭ ಆಗಿದೆ. ಉಡುಪಿ ಮತ್ತೆ ಕೊಡಗು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಉಡುಪಿ ಮತ್ತೆ ಕೊಡಗು ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರ ನಿರಂತರವಾಗಿ ಮಳೆ ಬಂತು. ಒಂದು ವಾರ ಗ್ಯಾಪ್ ಇತ್ತು, ಈಗ ಮತ್ತೆ ಬರ್ತಾ ಇದೆ. ಇವತ್ತು ಅಂಗನವಾಡಿ ಶಾಲೆ PU ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ರಜೆ ಘೋಷಿಸಿ ಕೊಡಗು DC ವೆಂಕಟರಾಜ ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಉಡುಪಿ ಜಿಲ್ಲೆಗಳಲ್ಲೂ ಕೂಡ ಅಂಗನವಾಡಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ರಜೆ ಘೋಷಿಸಿ ಉಡುಪಿ DC ಡಾಕ್ಟರ್ ವಿದ್ಯಾಕುಮಾರಿ ಆದೇಶವನ್ನು ಹೊರಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಒಂದು ವಾರ ಮಳೆ ಗ್ಯಾಪ್ ಕೊಟ್ಟಿತ್ತು, ಈಗ ಮತ್ತೆ ಮಳೆ ಬರ್ತಾ ಇದೆ. ಯಾಕಂದರೆ ಕೇರಳದ ಮುಖೇನವಾಗಿಯೇ ನಮ್ಮ ನಾಡಿಗೆ ಮಳೆ ಬರುವಂಥದ್ದು. ಕೇರಳಕ್ಕೆ ಹತ್ತಿರದಲ್ಲೇ ಇರುವಂತಹ ಮಂಗಳೂರಿಗೆ ಸಹಜವಾಗಿ ಯಥೇಚ್ಛವಾಗಿ ಮಳೆ ಬರ್ತದೆ. ಜೊತೆಗೆ ಅರಬ್ಬಿ ಸಮುದ್ರದ ವಾಯುಭಾರ ಕುಸಿತ ಆದಾಗ ಆ ನೇರವಾದಂತಹ ಎಫೆಕ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗ್ತದೆ. ಯಾಕಂದರೆ ಸಮುದ್ರದ ಅಂಚಿನಲ್ಲಿರುವಂಥ ಪ್ರದೇಶಗಳು, ಅದ್ರ ಜೊತೆಗೆ ನಿರಂತರವಾಗಿ ಗಾಳಿ ಬರ್ತಾ ಇರ್ತದೆ, ಅಲೆಗಳ ಹೊಡೆತ, ಆ ಎಫೆಕ್ಟ್ನಿಂದ ಸಹಜವಾಗಿ ಮಳೆ ಜಾಸ್ತಿನೇ ಬರ್ತದೆ. ಆಮೇಲೆ ಈ ಕೇರಳಕ್ಕೆ 8 ದಿನ ಮುಂಚೆನೇ ಮಳೆ ಬಂದಿದೆ. ಈ ಸಲ ರಾಜ್ಯಕ್ಕೆ 10 ದಿನ ಮುಂಚೆನೇ ಮುಂಗಾರು ಪ್ರವೇಶ ಕೊಟ್ಟಿದೆ. ಪ್ರವೇಶ ಕೊಟ್ಟು ಒಂದೇ ವಾರದಲ್ಲಿ ಸಾಕಷ್ಟು ಅವಾಂತರಗಳಾಯಿತು. ಮೊನ್ನೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಮನೆ ಗೋಡೆ ಎಲ್ಲ ಕುಸಿದ್ಬಿಟ್ಟು ಅಜ್ಜಿ 2 ಜನ ಮೊಮ್ಮಕ್ಕಳೆಲ್ಲ ತೀರ್ಕೊಂಡ್ರು. ಸಾಕಷ್ಟು ಅನಾಹುತಗಳಾಗ್ತಾ ಇದ್ದಾವೆ. ಈ ಗ್ಯಾಪಲ್ಲೇ ಮತ್ತೆ ಈಗ ಮಳೆ ಬರ್ತಾ ಇದೆ.